ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಹೇಳೋಣ. ಅದು ಬಹಳ ಸುಂದರವಾದ ಹಳ್ಳಿಯಾಗಿತ್ತು. ಅದರ ಹೆಸರು ಬೀರನಗರ. ಅಲ್ಲಿ ಎಲ್ಲರೂ ಬಹಳ ಸಂತೋಷದಿಂದ ಬದುಕುತ್ತಿದ್ದರು. ಹಳ್ಳಿಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಅಷ್ಟರಲ್ಲಿ ಅಮೆರಿಕಾದಿಂದ ಒಂದು ಕುಟುಂಬ ಅವರ ಪೂರ್ವಜರ ಮನೆಗೆ ವಾಸವಾಗಲು ಬಯಸಿ ಬಂದರು. ಆ ಮನೆಯಲ್ಲಿ ವಾಸಿಸಲು ಬಂದಿದ್ದು ಗಂಡ, ಹೆಂಡತಿ ಮತ್ತು ಅವರ ಚಿಕ್ಕ ಮಗು. ಅವರೆಲ್ಲರೂ ಬಂದ ತಕ್ಷಣ ಗ್ರಾಮಸ್ಥರಲ್ಲಿ ಸಂತಸದ ಅಲೆ ಎದ್ದಿತು. ಏಕೆಂದರೆ ಈ ಕುಟುಂಬ ಬೇರೆ ಯಾರು ಅಲ್ಲ, ಅದೇ ಗ್ರಾಮದಲ್ಲಿ ವಾಸಿಸುವ ಹಳೆಯ ಜಮೀನುದಾರರ ಕುಟುಂಬ. ಮತ್ತು ಗ್ರಾಮಸ್ಥರು ಅವರನ್ನು ತುಂಬಾ ಗೌರವಿಸಿದರು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಆ ಕುಟುಂಬದ ಮಗುವಿನ ಆರೋಗ್ಯವು ಹದಗೆಡಲು ಪ್ರಾರಂಭಿಸುತ್ತದೆ. ಹವಾಮಾನದಲ್ಲಿ ಬದಲಾವಣೆ ಆಗಿರಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಕ್ರಮೇಣ ಹುಡುಗನ ಮುಖ ನೀಲಿಯಾಗತೊಡಗಿತು. ಮನೆಯವರು ತರಾತುರಿಯಲ್ಲಿ ವೈದ್ಯರನ್ನು ಕರೆಸಿದರು. ವೈದ್ಯರಿಗೆ ಏನು ಅರ್ಥವಾಗದಿದ್ದಾಗ ಅವರು ಮಗುವಿನ ಅನಾರೋಗ್ಯವನ್ನು ಪತ್ತೆ ಹಚ್ಚಲು ಆರೋಗ್ಯ ತಪಾಸಣೆಗಾಗಿ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದರು. ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ಹೋಗುವುದು ಅನಿವಾರ್ಯ ಎಂದು ಕುಟುಂಬದವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಎಲ್ಲಾ ರೀತಿಯ ಪರೀಕ್ಷೆಗಳ ನಂತರವೂ ಮಗುವಿಗೆ ಬಂದಿರುವ ಕಾಯಿಲೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಇಡೀ ಕುಟುಂಬವು ಗ್ರಾಮಕ್ಕೆ ತಲುಪಿದ ತಕ್ಷಣ ಗ್ರಾಮದ ಕೆಲವು ಹಿರಿಯರು ಮಗುವಿನ ಸ್ಥಿತಿಯನ್ನು ನೋಡಿ ಭೂತೋಚ್ಚಾಟಕರ ಬಳಿ ಹೋಗುವಂತೆ ಹೇಳಿದರು. ಇಂದಿಗೂ ಹಳ್ಳಿಗಳಲ್ಲಿ ಹಳೆಯ ಪದ್ಧತಿಯಂತೆ ಭೂತೋಚ್ಚಾಟನೆ ಮಾಡುವ ಪದ್ಧತಿ ಮುಂದುವರಿದಿದೆ. ಮಗುವನ್ನು ಭೂತೋಚ್ಚಾಟಕರ ಬಳಿ ಕರೆದುಕೊಂಡು ಹೋಗಲು ಕುಟುಂಬದ ಸದಸ್ಯರೆಲ್ಲರೂ ಒಪ್ಪಿಕೊಂಡರು. ಒಬ್ಬ ಬಾಬಾ ಹಳ್ಳಿಯ ಹತ್ತಿರದ ಬೆಟ್ಟದಲ್ಲಿ ವಾಸಿಸುತ್ತಿದ್ದರು. ಕಪ್ಪು ಜ್ಞಾನದಲ್ಲಿಯೂ ಪರಿಣಿತರಾಗಿದ್ದವರು. ಮಗು ತನ್ನ ಕುಟುಂಬದೊಂದಿಗೆ ತನ್ನ ಆಶ್ರಮದ ಮೆಟ್ಟಿಲುಗಳನ್ನು ತಲುಪಿದ ತಕ್ಷಣ ಬಾಬಾ ಜೋರಾಗಿ ಕೂಗಲು ಪ್ರಾರಂಭಿಸಿದರು. ಇಷ್ಟು ವರ್ಷಗಳಾದರೂ ನಿನ್ನ ಸೇಡು ತಣಿದಿಲ್ಲವಾ? ಮತ್ತೆ ಯಾಕೆ ಬಂದೆ? ಇದನ್ನು ಕೇಳಿದ ಮಗುವಿನ ತಂದೆ ತಾಯಿ ಮತ್ತು ಊರಿನವರು ಭಯಗೊಂಡರು. ಇಲ್ಲಿಯವರೆಗೂ ಏನನ್ನೂ ಹೇಳದಿದ್ದರೂ ಬಾಬಾ ಏಕೆ ಕೋಪಗೊಳ್ಳುತ್ತಿದ್ದಾರೆಂದು ಅವರಿಗೆ ಅರ್ಥವಾಗಲಿಲ್ಲ. ಆದರೆ ಬಾಬಾ ಮಾಟ ಮಂತ್ರದಲ್ಲಿ ಪರಿಣಿತರಾಗಿದ್ದರು. ಈ ಕಾರಣದಿಂದಾಗಿ ಅವರು ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ಗುರುತಿಸಬೇಕೆಂದು ತಿಳಿದಿದ್ದರು. ಎಲ್ಲರೂ ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಬಾಬಾ ಮಗುವನ್ನು ತಮ್ಮ ಬಳಿ ಕರೆತರುವಂತೆ ಹೇಳಿದರು. ಮಗುವಿನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಮಗುವಿನ ಕಣ್ಣುಗಳು ಕೆಂಪಾಗಿದ್ದವು, ದೇಹವು ನೀಲಿ ಬಣ್ಣವಾಗಿ ಬದಲಾಗಿತ್ತು ಮತ್ತು ಮಗುವಿನ ದೇಹದ ಉಷ್ಣತೆಯು ಸಾಮಾನ್ಯ ಜ್ವರಕ್ಕಿಂತ ಹೆಚ್ಚಾಗಿತ್ತು. ಭೂತೋಚ್ಚಾಟಕನು ವಿಭೂತಿಯನ್ನು ಎತ್ತಿ ಮಗುವಿನ ಮುಖದ ಮೇಲೆ ಎಸೆದನು. ಮಗುವು ನೆಲದ ಮೇಲೆ ಮಲಗಿ ತನ್ನ ಕೈಕಾಲುಗಳನ್ನು ಬಲವಾಗಿ ಬಡಿಯಲು ಪ್ರಾರಂಭಿಸಿತು. ಅಲ್ಲಿದ್ದವರಿಗೆ ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಬಾಬಾರವರ ಶಕ್ತಿಯಿಂದ ಏನೋ ಪವಾಡ ಸಂಭವಿಸಿದೆ ಎಂದು ಅಂದುಕೊಂಡರು. ಮಗುವು ನೆಲದ ಮೇಲೆ ತಾನೇ ಮಲಗಿ ಅಂತಹ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿತು. ಆಗ ಇದ್ದಕ್ಕಿದ್ದಂತೆ ಮಗು ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದು ನಿಂತಿತು ಮತ್ತು ಬಾಬಾನನ್ನು ಅವರ ಹಳೆ ಹೆಸರಿನಿಂದ ಕರೆಯಿತು. ಹೇ ಪ್ರೇಮನಾಥ್, ನಾನು ನಿನ್ನನ್ನು ನಾಶಪಡಿಸುತ್ತೇನೆ. ಮಗುವಿನ ಅಂತಹ ಧ್ವನಿಯನ್ನು ಕೇಳಿದ ಮಗುವಿನ ಪೋಷಕರು ಭಯಪಟ್ಟರು. ಆ ಸ್ಥಿತಿಯಲ್ಲಿ ಇದು ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ನಂತರ ಭೂತೋಚ್ಚಾಟಕ ಮಂತ್ರ ಪಠಿಸುವ ಮೂಲಕ ಮಗುವಿನ ಮೇಲೆ ಹಿಡಿತ ಸಾಧಿಸಿದರು. ಊರವರೆಲ್ಲ ಬಾಬಾನನ್ನು ಕೇಳಿದರು. ಬಾಬಾ, ಇದೆಲ್ಲ ಏನು? ಈ ಮಗು ಯಾಕೆ ಹೀಗೆ ಮಾಡುತ್ತಿದೆ? 70 ವರ್ಷಗಳ ಹಿಂದೆ ಕಳ್ಳತನದ ಆರೋಪದ ಮೇಲೆ ಜೀವಂತವಾಗಿ ಸುಟ್ಟು ಹಾಕಲ್ಪಟ್ಟ ಮಾಟಗಾತಿ ಆ ಮಗುವಿನೊಳಗೆ ಬಂದಿದ್ದಾಳೆ ಎಂದು ಭೂತೋಚ್ಚಾಟಕ ಹೇಳಿದರು. ಆಕೆಗೆ ಇಂತಹ ಶಿಕ್ಷೆ ನೀಡಿದವರು ಬೇರಾರೂ ಅಲ್ಲ, ಈ ಮಗುವಿನ ಅಜ್ಜ. ಗರ್ಭಿಣಿಯಾಗಿರುವ ಆಕೆಯನ್ನು ಜೀವಂತವಾಗಿ ಸುಟ್ಟು ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಮಾಟಗಾತಿ ಮತ್ತೆ ಬಂದಿದ್ದಾಳೆ ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮುಗ್ಧ ಮಗು ಸುಟ್ಟು ಹೋಯಿತು. ಅದಕ್ಕಾಗಿ ಅವಳು ಆ ವಂಶದ ಮಗುವಿಗೆ ನೋವಿನ ಮರಣವನ್ನು ನೀಡಲು ಬಯಸುತ್ತಾಳೆ. ಇದರಿಂದ ಅವಳು ತನ್ನ ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ. ಈ ಎಲ್ಲಾ ಕಥೆಯನ್ನು ಕೇಳಿದ ನಂತರ ಆ ಕುಟುಂಬದ ಸದಸ್ಯರು ಭೂತೋಚ್ಚಾಟಕನ ಮುಂದೆ ಮನವಿ ಮಾಡಲು ಪ್ರಾರಂಭಿಸಿದರು ಮತ್ತು ತಮ್ಮ ಮಗುವಿನ ಜೀವಕ್ಕಾಗಿ ಮೊರೆ ಇಡಲು ಪ್ರಾರಂಭಿಸಿದರು. ಆಗ ಭೂತೋಚ್ಚಾಟಕನು ತನ್ನ ತೀವ್ರ ತಪಸ್ವಿ ಶಕ್ತಿಯಿಂದ ಮಂತ್ರಗಳನ್ನು ಪಠಿಸುತ್ತಾ ಮಾಟಗಾತಿಯನ್ನು ಮುಗ್ಧ ಮಗುವಿನಿಂದ ಹೊರಹಾಕಿದನು ಮತ್ತು ಕೆಲವೇ ಕ್ಷಣಗಳಲ್ಲಿ ಮಗು ಸಹಜ ಸ್ಥಿತಿಗೆ ಬರಲು ಪ್ರಾರಂಭಿಸಿತು. ಎಲ್ಲವನ್ನೂ ಶಾಶ್ವತವಾಗಿ ಸರಿಪಡಿಸಲಾಗಿದೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇದು ಕೇವಲ ಪ್ರಾರಂಭ.